ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ವೀರಭದ್ರಯ್ಯರವರ ನೇತೃತ್ವದಲ್ಲಿ ಕೇಂದ್ರದ ಮೋದಿ ಸರ್ಕಾರ 11 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಸರ್ಕಾರದ ಹಲವಾರು ಸಾಧನೆಗಳು ಹಾಗೂ ಯೋಜನೆಗಳನ್ನು ಸವಿಸ್ತಾರವಾಗಿ ತಿಳಿಸಿದ ಬಿಜೆಪಿಯ ರಾಜ್ಯ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್. ಈ ಸಂದರ್ಭದಲ್ಲಿ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷ ನಾಯಕ ಎಚ್ ಬಸವರಾಜು, ಜಿಲ್ಲಾಧ್ಯಕ್ಷ ಆನಂದ್ ಸ್ವಾಮಿ, ಎಂಆರ್ ರಾಘವೇಂದ್ರ, ಶಶಿಕುಮಾರ್, ಮಾರಪ್ಪ, ಜಯರಾಮ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ವಿಕಸಿತ ಭಾರತದ ಅಮೃತ ಕಾಲದ ಸೇವೆ ಮತ್ತು ಸುಶಾಸನ ಹಾಗೂ ಬಡವರ ಕಲ್ಯಾಣಕ್ಕಾಗಿ ಈ ನಮ್ಮ ಮೋದಿಜಿರವರ 11 ವರ್ಷದ ಸಾಧನೆಯನ್ನು ಈ ಒಂದು ಜನತೆಗೆ ಸವಿಸ್ತಾರವಾಗಿ ಮಂಡಿಸಲು ನಮ್ಮ ರಾಜ್ಯ ಬಿಜೆಪಿಯ ಮುಖ್ಯ ವಕ್ತಾರರಾದಂಥ ಶ್ರೀಯುತ ಅಶ್ವಥ್ ನಾರಾಯಣ್ ಗೌಡರವರು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಅವರಿಗೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸ್ವಾಗತವನ್ನು. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ OBCಯ ಕೋಶಾಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಚ್ ಬಸವರಾಜಣ್ಣವರು ಕೂಡ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನೆಚ್ಚಿನ ಜಿಲ್ಲಾಧ್ಯಕ್ಷರು ಹೋರಾಟಗಾರರಾದಂಥ ಶ್ರೀಯುತ ಆನಂದ್ ಸ್ವಾಮಿರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ, ಮಂಡಲ ಅಧ್ಯಕ್ಷರಾದಂಥ ವೀರಭದ್ರಪ್ಪನವರಿಗೂ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಾದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಸ್ವಾಗತವನ್ನು ಕೊಡ್ತಾ, ಏನು ಮೋದಿಜಿರವರ 11 ವರ್ಷದ ಸಾಧನೆಯೊಂದಿಗೆ ನಾಳೆ 1953ರಲ್ಲಿ ಕಾಶ್ಮೀರದ ಹೋರಾಟಕ್ಕಾಗಿ ಕಾಶ್ಮೀರಕ್ಕೆ ಹೋದಂಥ ನಮ್ಮ ಜನಸಂಘದ ಸ್ಥಾಪಕರಾದಂಥ ಶ್ರೀಯುತ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಒಂದು ನಿಗೂಢವಾಗಿ ಹತ್ಯೆ ಆಗ್ತಾರೆ, ಅವರ ಬಲಿದಾನ ಆಗ್ತದೆ. ಆ ಬಲಿದಾನದ ದಿವಸವನ್ನು ಕೂಡ ನಾವಿವತ್ತು ಸ್ಮರಿಸುವುದರೊಂದಿಗೆ ಈ ಒಂದು 11 ವರ್ಷದ ಸಾಧನೆಯ ಜನತೆಗೆ ತಾವು ವಿವರಿಸಬೇಕು ಅಂತೇಳಿ ಮೊಟ್ಟಮೊದಲಾಗಿ ನಾವು ವಕ್ತಾರರಾದಂಥ ಅಶ್ವಥ್ ನಾರಾಯಣ್ ಗೌಡರಿಗೆ ಕೇಳ್ಬೋದು. ಯಾವುದೇ ಒಂದು ಚುನಾಯಿತ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜನತೆಗೆ ಕೊಟ್ಟಿರ್ತಕ್ಕಂಥ ಆಶೋತ್ತರಗಳನ್ನು ಈಡೇರಿಸುವ ಮುಖೇನ ಜನಮನ್ನಣೆಯನ್ನು ಗಳಿಸೋದ್ರ ಮುಖೇನ ಸರ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಚುನಾಯಿತರಾಗ್ತಕ್ಕಂಥದ್ದು ಒಂದು ವಿಶೇಷತೆ. 2014ರಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳಿದರು. ನಾನು ಮುಂದಿನ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ಸ್ವಾಭಿಮಾನದಿಂದ ಮತವನ್ನು ಕೇಳಬೇಕು. ಮತವನ್ನು ಕೇಳೋದಕ್ಕೆ ಯಾವುದೇ ರೀತಿ ಮುಜುಗರ ಆಗಬಾರ್ದು ಕಾರ್ಯಕರ್ತರಿಗೆ. ಮತ್ತು ನಾನು 5 ವರ್ಷ ಮಾಡಿರ್ತಕ್ಕಂಥ ಸಾಧನೆಗಳ ಒಂದು ರಿಪೋರ್ಟ್ ಕಾರ್ಡನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊಟ್ಟು ನಾನು ಚುನಾವಣೆಗೆ ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದೇ ರೀತಿ ನರೇಂದ್ರ ಮೋದಿಯವರು 2014ರಲ್ಲಿ ಗೆದ್ದ ನಂತರ 2019ರ ಚುನಾವಣೆಗೆ ಹೋಗ್ಬೇಕಾದ್ರೆ 5 ವರ್ಷಗಳ ತನ್ನ ಸಾಧನೆಯ ರಿಪೋರ್ಟ್ ಕಾರ್ಡನ್ನು ಇಟ್ಟು ಮುಂದೆ ಹೋದರು. 2024ರಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಹೋದಾಗ 10 ವರ್ಷದ ರಿಪೋರ್ಟ್ ಕಾರ್ಡನ್ನು ಇಟ್ಟರು. ಈಗ 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಮತ್ತೆ 1 ವರ್ಷ ಆಗಿದೆ. ಒಟ್ಟು 11 ವರ್ಷದ ತನ್ನ ರಿಪೋರ್ಟ್ ಕಾರ್ಡನ್ನು ದೇಶದ ಜನತೆಯ ಮುಂದೆ ನರೇಂದ್ರ ಮೋದಿಯವರು ಇಟ್ಟಿದ್ದಾರೆ. ವಿಶೇಷವಾಗಿ ಯಾವುದೇ ಒಂದು ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳನ್ನು ಒಬ್ಬರು ಗುದ್ಲಿ ಪೂಜೆ ಮಾಡ್ತಾರೆ, ಒಂದು 20 ವರ್ಷ ಆದಮೇಲೆ ಇನ್ಯಾರೋ ಬಂದು ಉದ್ಘಾಟನೆ ಮಾಡ್ತಾರೆ. ಆದರೆ ನರೇಂದ್ರ ಮೋದಿಯವರ ಅವಧಿಯಲ್ಲಿ ತಾನು ಗುದ್ಲಿ ಪೂಜೆ ಮಾಡಿದಂಥ ಯೋಜನೆಗಳನ್ನು ತಾವೇ ಅನುಷ್ಠಾನಕ್ಕೆ ತಂದು ತಾವೇ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಇಡೀ ದೇಶಾದ್ಯಂತ ನಾವು ನೋಡ್ತಾ ಇದ್ದೀವಿ. ವಿಕಸಿತ ಭಾರತ ಮತ್ತು ಸ್ವಾಭಿಮಾನ ಭಾರತ, ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟಲ್ಲಿ ಇವತ್ತು ನರೇಂದ್ರ ಮೋದಿಯವರು ದೇಶದಲ್ಲಿ ಒಂದು ಸ್ವಾಭಿಮಾನವನ್ನು ಹುಟ್ಟುಹಾಕಿದರು. ವಿಶೇಷವಾಗಿ ಕೋವಿಡ್ಡಿನ ನಂತರ, ಆ ಕೋವಿಡ್ಡಿನ ಸಂಕಷ್ಟ ಕಾಲದ ನಂತರವೂ ಸಹ ಇವತ್ತು ಜಗತ್ತಿನಲ್ಲಿ ಭಾರತ 4ನೇ ಆರ್ಥಿಕ ರಾಷ್ಟ್ರವಾಗಿ ಪ್ರಗತಿಯಲ್ಲಿ ಮುಂದೆ ಬಂದಿರತಕ್ಕಂಥ ಒಂದು ಅಭಿವೃದ್ಧಿಯ ಸಂಕೇತ ಅನ್ನತಕ್ಕಂಥದ್ದು ಇದು ನಾವು ಹೇಳಿರುವಂಥದ್ದು, ಇದು ವರ್ಲ್ಡ್ ಬ್ಯಾಂಕ್ ಹೇಳಿರ್ತಕ್ಕಂಥ ಒಂದು ಸ್ಪಷ್ಟ ನಿದರ್ಶನ. ಈಗ ನರೇಂದ್ರ ಮೋದಿಯವರು ಅಭಿವೃದ್ಧಿ ವಿಚಾರದಲ್ಲಿ ತನ್ನದೇ ಆದಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾರೆ. ತಮಗೆಲ್ಲ ಗೊತ್ತಿರ್ಬೋದು, ಈಶಾನ್ಯ ರಾಜ್ಯಗಳು ಭಾರತ ದೇಶದಲ್ಲಿ ಇದಾವೋ ಇಲ್ವೋ ಅನ್ನತಕ್ಕಂಥದ್ದು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇತ್ತು.
ನರೇಂದ್ರ ಮೋದಿಯವರು ಬಂದ ಮೇಲೆ ಅದು ಸಾರಿಗೆ ವ್ಯವಸ್ಥೆಯನ್ನು ಕನೆಕ್ಟಿಂಗ್ ಮಾಡ್ತಕ್ಕಂಥದ್ದು, ರೈಲ್ವೆ ವ್ಯವಸ್ಥೆಯನ್ನು ಡೆಲ್ಲಿ ಟು ಮಣಿಪುರ, ಡೆಲ್ಲಿ ಟು ಮಿಜೋರಾಂ, ಡೆಲ್ಲಿ ಟು ಮೇಘಾಲಯ, ಈ ರೀತಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಂತಾರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕನೆಕ್ಟಿವಿಟಿಗಳನ್ನು ಮಾಡೋದ್ರ ಮುಖೇನ ಪಂಚರಾಜ್ಯಗಳೇನಿದೆ ಅದನ್ನು ಅಭಿವೃದ್ಧಿ ದಿಕ್ಕಿನ ಹತ್ರ ಕೊಂಡೊಯ್ದಿದ್ದಾರೆ. ಇವತ್ತು BJP ಅಧಿಕಾರಕ್ಕೆ ಬರಬೇಕಾದ್ರೆ ಮತ್ತು ಭಾರತೀಯ ಜನತಾ ಪಾರ್ಟಿ 1980 ಏಪ್ರಿಲ್ 6ನೇ ತಾರೀಕು ಪ್ರಾರಂಭ ಆಗಬೇಕಾದ್ರೆ ನಮ್ಮದೇ ಆದಂಥ ಒಂದು ಧ್ಯೇಯೋದ್ದೇಶ ಇತ್ತು, BJPಯ ಉದ್ದೇಶ ಇತ್ತು. ಡಾಕ್ಟರ್ ಶ್ಯಾಮಪ್ರಕಾಶ್ ಮುಖರ್ಜಿಯವರ ನಾಳೆ ಸ್ಮರಣೆಯ ದಿನ. ಅವರು 1953ರಲ್ಲಿ ಈ ದೇಶದಲ್ಲಿ ಮೊದಲನೇ ಲಾಕಪ್ ಡೆತ್ ಆಗುತ್ತೆ, ಅದು ಡಾಕ್ಟರ್ ಶ್ಯಾಮಪ್ರಕಾಶ್ ಮುಖರ್ಜಿಯವರು. ಈ ದೇಶದಲ್ಲಿ 2 ಸಂವಿಧಾನ, 2 ಧ್ವಜಗಳು, 2 ಪ್ರಧಾನಮಂತ್ರಿಗಳು ಇರಬಾರ್ದು ಅಂತೇಳಿ ನೆಹರೂರವರು ತಂದಂಥ, ಅಂಬೇಡ್ಕರ್ ಅವರ ವಿರುದ್ಧವಾಗಿ ನೆಹರೂರವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಆರ್ಟಿಕಲ್ 370 ಇಂಪ್ಲಿಮೆಂಟ್ ಮಾಡಿ ಜಮ್ಮು ಕಾಶ್ಮೀರಕ್ಕೆ ತನ್ನದೇ ಆದಂಥ ಸ್ವಾಯತ್ತತೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪಾಸ್ಪೋರ್ಟು ಮತ್ತು ವೀಸಾವನ್ನು ತೆಗೆದುಕೊಂಡು ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಾಯ್ತು. ಇದನ್ನು ತೆಗಿಬೇಕು, ಇದರ ವಿರುದ್ಧ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್, ನೆಹರು ಅವರ ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟು ಡಾಕ್ಟರ್ ಶ್ಯಾಮಪ್ರಕಾಶ್ ಮುಖರ್ಜಿಯವರು ಜಮ್ಮು ಕಾಶ್ಮೀರಕ್ಕೆ ನೇರವಾಗಿ ಹೋಗ್ತಾರೆ. ಅಲ್ಲಿ ಅವತ್ತು ಅವರು ಅರೆಸ್ಟ್ ಆಗ್ತಾರೆ, ಅಲ್ಲಿ ಬಂಧನ ಆಗುತ್ತೆ. ಬಂಧನ ಆದಮೇಲೆ ಅಲ್ಲಿ ಅವರು ಸಾವಾಗುತ್ತೆ. ಈ ದೇಶದ ಮೊದಲನೇ ಲಾಕಪ್ ಡೆತ್. ಅವರು ಅರೆಸ್ಟ್ ಆಗಿರ್ಬೇಕಾದ್ರೆ ಸಾಯ್ತಾರೆ. ಆಗ ಭಾರತೀಯ ಜನತಾ ಪಾರ್ಟಿ ಅವತ್ತಿನ ಜನಸಂಘ ಒಂದು ತೀರ್ಮಾನ ಮಾಡುತ್ತೆ, ನಮ್ಮದೇ ಆದಂಥ ಒಂದು ಪಾರ್ಟಿಯನ್ನು ನಾವು ಯಾಕೆ ಕಟ್ಟಬಾರ್ದು ಅಂತೇಳಿ ಜನಸಂಘವನ್ನು ಪ್ರಾರಂಭ ಮಾಡಿ ದೀಪದ ಗುರುತನ್ನು ಇಟ್ಕೊಂಡು ನಾವು ಅವತ್ತು ತೀರ್ಮಾನ ಬಂತು ಜನಸಂಘದಲ್ಲಿ, ಈ ದೇಶದಲ್ಲಿ 2 ಸಂವಿಧಾನಗಳು, 2 ಧ್ವಜಗಳು, 2 ಪ್ರಧಾನಮಂತ್ರಿಗಳು ಇರಬಾರ್ದು, ಅದನ್ನು ನಾವು ತೆಗಿತೀವಿ. ಈ ದೇಶದ ಸುರಕ್ಷತೆ ಬಗ್ಗೆ, ಭದ್ರತೆ ಬಗ್ಗೆ ನಮ್ಮದೇ ಆದಂಥ ಒಂದು ನಿಲುವನ್ನು ಇಟ್ಕೊಂಡು ನಾವು ಪಾರ್ಟಿಯನ್ನು ಕಟ್ತೀವಿ. ಹಿಂದುತ್ವಕ್ಕೆ ಯಾವುದೇ ರೀತಿ ಒಂದು ರೀತಿ ಚ್ಯುತಿ ಬಂದಂಥ ಸಂದರ್ಭದಲ್ಲಿ ಹಿಂದುತ್ವದ ಪರವಾಗಿ ಭಾರತೀಯ ಜನಸಂಘ ಇರುತ್ತೆ ಅಂತೇಳಿ ಭಾರತೀಯ ಜನಸಂಘವನ್ನು ಕಟ್ಟ ನಂತರ ಅದೇ ಒಂದು ನಿಲುವಿನ ಮೇಲೆ ಬಂದಂಥ ಪಾರ್ಟಿ 2080ರಲ್ಲಿ ಭಾರತೀಯ ಜನತಾ ಪಾರ್ಟಿಯಾಗಿ ರೂಪುಗೊಳ್ಳುತ್ತೆ. 2080ರಲ್ಲಿ ರೂಪುಗೊಂಡ ನಂತರ ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಬಂದ ಮೇಲೆ ನಮ್ಮ ಆಶೋತ್ತರಗಳು ಏನೇನಿತ್ತು ಅವೆಲ್ಲವನ್ನೂ ಸಹ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ವಿಶೇಷವಾಗಿ ಆರ್ಟಿಕಲ್ 370 2018 ಆಗಸ್ಟ್ 5ನೇ ತಾರೀಕು ತೆಗೆದು ಜಮ್ಮು ಕಾಶ್ಮೀರ ಸ್ವಾಯತ್ತ ರಾಜ್ಯವಾಯಿತು. ಅದಾದಮೇಲೆ ದೇಶದ ಸುರಕ್ಷತೆ ಮತ್ತು ಭದ್ರತೆಗೆ ಧಕ್ಕೆ ಬಂದರೆ ತನ್ನದೇ ಆದ ರೀತಿಯಲ್ಲಿ ಉತ್ತರವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದಲ್ಲದೆ ಶತಮಾನಗಳಿಂದ ಒಂದು ರೀತಿ ನಾವು ದಾಸ್ಯಕ್ಕೆ ಒಳಗಾಗಿದ್ದಂಥ ಸಂದರ್ಭದಲ್ಲಿ ಅಯೋಧ್ಯೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಫೆಬ್ರವರಿ 22ನೇ ತಾರೀಕು ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಈ ರೀತಿ ಪ್ರತಿಯೊಂದು ದಿಕ್ಕಿನಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಅಭಿವೃದ್ಧಿ ಮತ್ತು ಸ್ವಾಭಿಮಾನದತ್ತ ಹೊರಟಿದೆ. ವಿಶೇಷವಾಗಿ ನಮಗೆ ಯಾವುದೇ ಒಂದು ಯುದ್ಧ ಸಾಮಗ್ರಿಗಳು ಬೇಕಾದಂಥ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಬೇಕಾಗಿದೆ. ಇವತ್ತು ಜಗತ್ತಿಗೆ ಯುದ್ಧ ಸಾಮಗ್ರಿಗಳನ್ನು ರಫ್ತು ಮಾಡೋ ನಿಟ್ಟಿನಲ್ಲಿ ಭಾರತ ದೇಶ ಇವತ್ತು ಮುಂಚೂಣಿಯಲ್ಲಿ ನಿಂತಿದೆ. HAL ಫ್ಯಾಕ್ಟ್ರಿಗೆ ಆರ್ಡರ್ ಇರಲಿಲ್ಲ. ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ಇಂಡಿಜಿನಿಯಸ್ ಅಂದರೆ ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಇವತ್ತು ಸರಿಸುಮಾರು 20 ಲಕ್ಷಕ್ಕೂ ಹೆಚ್ಚು ಕೋಟಿ ಆರ್ಡ್ರನ್ನ ಇವತ್ತು HALಗೆ ಬರ್ತಾ ಇದೆ. ಅದಕ್ಕೆ ಒಂದು ಸಿಸ್ಟರ್ ಕನ್ಸರ್ನ್ ಯೂನಿಟನ್ನು ಕಳೆದ ವರ್ಷ ಚುನಾವಣೆ ಪೂರ್ವದಲ್ಲಿ ನರೇಂದ್ರ ಮೋದಿಯವರು ತುಮಕೂರಿನ ಗುಬ್ಬಿನಲ್ಲಿ ಒಂದು ಯೂನಿಟನ್ನು ಓಪನ್ ಮಾಡಿದರೆ. HAL ಸೆಕೆಂಡ್ ಯೂನಿಟನ್ನು ತುಮಕೂರಿನ ಗುಬ್ಬಿನಲ್ಲಿ ಓಪನ್ ಮಾಡಿರ್ತಕ್ಕಂಥದ್ದು. ಉತ್ತರ ಪ್ರದೇಶದಲ್ಲಿ ಒಂದು ಯೂನಿಟನ್ನು ಓಪನ್ ಮಾಡಿರ್ತಕ್ಕಂಥದ್ದು. ಡಿಫೆನ್ಸಿಗೆ ರಿಲೇಟೆಡ್ ಪಾಯಿಂಟ್ ತಯಾರಿ ಮಾಡ್ತಕ್ಕಂಥ, ಅದು ಎಲ್ಲಿ ಚಾಪರ್ಗಳಾಗ್ಬೋದು, ಫೈಟರ್ ಫ್ಲೈಟ್ಗಳಾಗ್ಬೋದು, ಈ ರೀತಿ ಮತ್ತು ತೇಜಸ್ಸು ಮತ್ತು ಸುಖಾಯ್ ಇವೆಲ್ಲವಕ್ಕೂ ಸ್ಪೇರ್ ಪಾರ್ಟ್ಸ್ಗಳನ್ನು ಸಪ್ಲೈ ಮಾಡುವಂಥದ್ದು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸ್ವಾಭಿಮಾನದಿಂದ ಒಂದು ವಿಕಸಿತ ಭಾರತವಾಗಿ ರೂಪುಗೊಂಡಿರ್ತಕ್ಕಂಥ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಭಿವೃದ್ಧಿ ಆಗೋದ್ರಿಂದ ದೇಶದ ಗೌರವ ಹೆಚ್ಚುತ್ತೆ, ಸ್ವಾಭಿಮಾನ ಹೆಚ್ಚುತ್ತೆ ಅಂತೇಳಿ 2018 ಫೆಬ್ರವರಿ 18ನೇ ತಾರೀಕು ನರೇಂದ್ರ ಮೋದಿಯವರು ಮೈಸೂರಿಗೆ ಬಂದಿರು. 2018 ಫೆಬ್ರವರಿ 18 ನಾನು ಇದೇ ರೀತಿ ಬೆಂಗಳೂರಿಂದ ನಿಮ್ಮ ಥರನೇ ಪತ್ರಕರ್ತರನ್ನ ಕರ್ಕೊಂಡು ನಾನು ಮೈಸೂರಿಗೆ ಹೋಗಿದ್ದೆ.
ಅಲ್ಲಿ ಪ್ರತಾಪ್ ಸಿಂಹ ಅವರು ಮನವಿಯನ್ನು ಕೊಟ್ಟರು. ಸರ್, ಮೈಸೂರು ನಾನು ಸಂಸದನಾಗಿ ಕಳೆದ 5 ವರ್ಷ ನೋಡಿದ್ದೀನಿ. ಇದು ಮೈಸೂರಿಂದ ಊಟಿಗೆ ಕನೆಕ್ಟಿವಿಟಿ ರೋಡ್ ಇದೆ, ಮೈಸೂರಿಂದ ಮಂಗಳೂರು, ಮೈಸೂರಿಂದ ಕೊಡಗು, ಮೈಸೂರು ಟು ಬೆಂಗಳೂರು, ಇದೊಂದು ಟೂರಿಸಂ ಹಬ್ಬ ಆಗಬೇಕು. ಬೆಂಗಳೂರು ಟು ಮೈಸೂರು ಟ್ರಾವೆಲ್ ಮಾಡಲಿಕ್ಕೆ 4 ಗಂಟೆಗಳ ಕಾಲ ಬೇಕು. ನಮಗೆ ಒಂದು ಎಕ್ಸ್ಪ್ರೆಸ್ ಕಾರಿಡಾರ್ನ ಕೊಡಿ ಅಂತೇಳಿ 2018 ಫೆಬ್ರವರಿ 18ನೇ ತಾರೀಕು ಪತ್ರವನ್ನು ಕೊಡ್ತಾರೆ. 2019 ಕ್ಯಾಬಿನೆಟಲ್ಲಿ ತೀರ್ಮಾನವನ್ನು ಮಾಡ್ತಾರೆ. 2020ಕ್ಕೆ 6,400 ಕೋಟಿ ತೀರ್ಮಾನವನ್ನು ಮಾಡಿ ಅಪ್ರೂವಲ್ ಲೆಟ್ರನ್ನು ಕೊಡ್ತಾರೆ ನರೇಂದ್ರ ಮೋದಿ. ಆ ರಸ್ತೆ ಕಾಮಗಾರಿಗಳು ಪ್ರಾರಂಭ ಆಗ್ತದೆ. ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಒಂದು ಪತ್ರಿಕೆ ಬರೆದಿತ್ತು, ಕರ್ನಾಟಕದ ಒಂದು ನಂಬರ್ 1 ಪತ್ರಿಕೆ ಬರೆದಿತ್ತು. 2 ಸ್ಟೆಚ್ಚಲ್ಲಿ ಮೈಸೂರು ಟು ಬೆಂಗಳೂರು ಕಾರಿಡಾರ್ ಕೆಲಸ ನಡೀತದೆ. ಬೆಂಗಳೂರಿಂದ ಮದ್ದೂರು, ಕೊಕ್ರೆಬೀಳೂರಿಗೆ ಒಂದು ಕಾರಿಡಾರ್, ಒಂದು ಸ್ಟೆಚ್ಚು. ಮದ್ದೂರಿಂದ ಮೈಸೂರಿನ ರಿಂಗ್ ರಸ್ತೆಯವ್ರಿಗೆ ಒಂದು ಸ್ಟೆಚ್ಚಲ್ಲಿ ಕೆಲಸ ಮಾಡ್ತಾಯಿದೆ. 6,400 ಕೋಟಿನಲ್ಲಿ 6,000 ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಪತ್ರಿಕೆಯಲ್ಲಿ ಬರೆದಿರೋದು, ವಿಜಯವಾಣಿ ಪತ್ರಿಕೆಯಲ್ಲಿ ಬರೆದಿದ್ದು. ಇವತ್ತು 5 ಲಕ್ಷ ಕೋಟಿ ನಮ್ಮ ಕರ್ನಾಟಕ ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೇಂದ್ರ ಸರ್ಕಾರ ಇನ್ವೆಸ್ಟ್ ಮಾಡಿದೆ. ಅದು ರೈಲ್ವೆ ಆಗ್ಬೋದು, ಹಾರ್ಬರ್ ಆಗ್ಬೋದು, ಏರ್ಪೋರ್ಟ್ ಆಗ್ಬೋದು, ರಸ್ತೆಗಳಾಗ್ಬೋದು, ಈ ರೀತಿ ಕಾಮಗಾರಿಗಳನ್ನು ವಿಶೇಷವಾಗಿ ಅಭಿವೃದ್ಧಿ ನಿಟ್ಟಿನಲ್ಲಿ 5 ಲಕ್ಷ ಕೋಟಿ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿದೆ. ದೇಶಾದ್ಯಂತ ಲಕ್ಷಾಂತರ ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಿರೋದ್ರಿಂದ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಅನ್ನತಕ್ಕಂಥ ಪತ್ರಕರ್ತರು ತಾವೇ ಇದನ್ನು ಯೋಚನೆ ಮಾಡ್ಕೋಬೇಕು. ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಸಹ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ನಿಟ್ಟಿನಲ್ಲಿ ಇವತ್ತು ದೇಶದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ವಿಶೇಷವಾಗಿ 2018 ಡಿಸೆಂಬರ್ನಲ್ಲಿ ರೈತರು ಆ ಒಂದು ಸಂಕಷ್ಟ ಕಾಲ ಆವಾಗ ರೈತರು 2016, 17, 18 ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಯಾವುದೇ ಬೆಳಿಗ್ಗೆ ಪತ್ರಿಕೆಗಳು ತೆಗೆದ್ರೆ ಮಂಡ್ಯದಲ್ಲಿ ಕಬ್ಬಿಗೆ ಬೆಂಕಿ ಇಟ್ಟು ನಿಂಗೇಗೌಡ ಆತ್ಮಹತ್ಯೆ, ಕಾಫಿ ಬೆಳೆಗಾರ ಬೆಲೆ ಸಿಗದೆ ಆತ್ಮಹತ್ಯೆ, ತೊಗರಿ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಆತ್ಮಹತ್ಯೆ ಅಂತ ರೈತರ ಆತ್ಮಹತ್ಯೆ ಸುದ್ದಿಗಳನ್ನು ಓದ್ತಾ ಇದ್ದವು ನಾವೆಲ್ಲ. ನರೇಂದ್ರ ಮೋದಿ 2018 ಡಿಸೆಂಬರ್ ತಿಂಗಳಿನಲ್ಲಿ ಈ ದೇಶದ ಸರಿಸುಮಾರು 12 ಕೋಟಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತರೋದ್ರ ಮುಖ್ಯನ ಇವತ್ತು ದೇಶಾದ್ಯಂತ ಇವತ್ತು ಆ ಒಂದು ಯೋಜನೆ ತುಂಬ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತದೆ. ಆ ಕಿಸಾನ್ ಸಮ್ಮಾನ್ ಯೋಜನೆ ಇವತ್ತು ನರೇಂದ್ರ ಮೋದಿಯವರು ಜಾರಿಗೆ ತಂದಿರಬೇಕಾದ್ರೆ ಎಲ್ಲೂ ಸಹ ನಾನು ಗ್ಯಾರಂಟಿಯನ್ನು ಕೊಟ್ಟೆ ಅಂತ ನರೇಂದ್ರ ಮೋದಿಯವರು ಎಲ್ಲೂ ಹೇಳ್ಕೊಂಬರಿಲ್ಲ. ಆಗ ಯೋಜನೆಯನ್ನು ಜಾರಿಗೆ ತಂದ ಮೇಲೆ ಇವತ್ತೇನಾಗಿದೆ, ರೈತರಿಗೆ ವಿಶೇಷವಾಗಿ ಸುಗ್ಗಿ ಬೆಳೆ ಅಂದರೆ ರೈತ ತನ್ನ ಜಮೀನನ್ನು ಹಸನು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅದು ಉಳುಮೆ ಮಾಡ್ಕೊಳ್ಳೋದಕ್ಕಾಗ್ಬೋದು, ತಿರ್ಗಿ ಅಲ್ಲಿಂದ ಬಂದು ಗೊಬ್ಬರದ ವಿಷಯಕ್ಕಾಗ್ಬೋದು, ಬಿತ್ತನೆ ಬೀಜದ ವಿಷಯಕ್ಕಾಗ್ಬೋದು, ಈ ರೀತಿ ರೈತರಿಗೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು. ಇದರಿಂದ ಭಾಳ ಅನುಕೂಲ ಆಗಿರ್ತದೆ. ಇದಲ್ಲದೆ ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ತಮ್ಮದೇ ಆದಂಥ ಕೆಲವೊಂದು ಕೊಡುಗೆಗಳನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಬೆಂಗಳೂರು ಸಬರ್ಬನ್ ಟ್ರೈನ್, ಬೆಂಗಳೂರು ಟು ರಾಮನಗರ, ಬೆಂಗಳೂರು ಟು ದೇವನಹಳ್ಳಿ, ಬೆಂಗಳೂರು ಟು ದೊಡ್ಡಬಳ್ಳಾಪುರ, ಬೆಂಗಳೂರು ಟು ಹೊಸೂರು ಮಾರ್ಗಕ್ಕೆ, ಬೆಂಗಳೂರು ಟು ಕೋಲಾರಕ್ಕೆ ಸಬರ್ಬನ್ ಟ್ರೈನ್ಗೆ 16,000 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿದರು. ಪಿಯೂಷ್ ಗೋಯಲ್ ಅವರು ರೈಲ್ವೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಸಬರ್ಬನ್ ಟ್ರೈನ್ಗೆ ಬಿಡುಗಡೆ ಮಾಡಿದರು. ಸಬರ್ಬನ್ ಟ್ರೈನ್ಗಳು ಬರೋದ್ರಿಂದ ಏನಾಗ್ತದೆ, ಒಂದು ಕನೆಕ್ಟಿವಿಟಿ ರಾಮನಗರಕ್ಕೆ ಬರೋರಿಗೆ ಭಾಳ ಶಾರ್ಟ್ ಟೈಮ್ನಲ್ಲಿ ಎಲ್ಲೋ ಗಾಡಿ ಇಟ್ಕೋಬೇಕು, ಆಟೋ ತೊಗೋಬೇಕು, ಕಾರಲ್ಲಿ ಬರಬೇಕು, ಬಸ್ಸಲ್ಲಿ ಹೋಗಬೇಕು. ಆದರೆ ಬೆಂಗಳೂರಿಗೆ ಬರಬೇಕು ಅಂದರೆ ಇವತ್ತು ರಾಮನಗರದಿಂದ ಸಲೀಸಾಗಿ 25-30 ನಿಮಿಷದಲ್ಲಿ ಬರ್ಬೋದು, ದೇವನಹಳ್ಳಿಯಿಂದ ಬರ್ಬೋದು. ಇದಲ್ಲದೆ ಮೆಟ್ರೋ ಯೋಜನೆಗೆ 14 ಕಿಲೋಮೀಟರ್ ಇದ್ದಂಥ ಮೆಟ್ರೋ ಕಾರಿಡಾರ್ ಇವತ್ತು 57 ಕಿಲೋಮೀಟರ್ ಆಗಿ ಪರಿವರ್ತನೆ ಆಗಿ ಇವತ್ತು ಕೆಲಸ ಆಗ್ತದೆ. 3ನೇ ಲೈನು ಸಹ ಇವತ್ತು ಬೆಂಗಳೂರಲ್ಲಿ 2 ಟ್ರ್ಯಾಕಲ್ಲಿ ಮೆಟ್ರೋ ಓಡ್ತದೆ. 3ನೇ ಟ್ರ್ಯಾಕು ಶಾರ್ಟ್ಲಿ ಪ್ರಾರಂಭ ಆಗುವ ನಿಟ್ಟಿನಲ್ಲಿ ಇದೆ. ಇದಲ್ಲದೆ ಹೆದ್ದಾರಿಗಳ ನಿರ್ಮಾಣ 1860 ಕಿಲೋಮೀಟ್ರು ಇವತ್ತು ನ್ಯಾಷನಲ್ ಹೈವೇ ಇವತ್ತು ಕೆಲಸ ನಡೀತಾ ಇರ್ತಕ್ಕಂಥದ್ದು. ಇದಲ್ಲದೆ ನಾನು ಆಗಲೇ ಹೇಳಿದೆ, ಬೆಂಗಳೂರು ಟು ಮೈಸೂರು 6,000 ಕೋಟಿ ಇತ್ತು. ಅವತ್ತಿನ ಸಂದರ್ಭದಲ್ಲಿ ಅದು ಎನ್ಹಾನ್ಸ್ ಆಗಿ 8,400 ಕೋಟಿಗೆ, ಏಕೆಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ಕೆಲಸದ ಕಾಮಗಾರಿ ಜಾಸ್ತಿ ಆದಂಥ ಸಂದರ್ಭದಲ್ಲಿ 8,400 ಕೋಟಿ ಹಣವನ್ನು ಬಿಡುಗಡೆ ಮಾಡೋರು ಮೈಸೂರು ಟು ಬೆಂಗಳೂರು ಕಾರಿಡಾರ್ಗೆ. ನೈಋತ್ಯ ರೈಲ್ವೆ ಯೋಜನೆಗೆ
835 ಕೋಟಿ ಇತ್ತು. ಇವತ್ತನ್ನು 3,424 ಕೋಟಿ ರೂಪಾಯಿನ ನೈಋತ್ಯ ರೈಲ್ವೆ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದಲ್ಲದೆ ರೈಲ್ವೆ ಮಾರ್ಗಗಳನ್ನು ಅಭಿವೃದ್ಧಿ ದೃಷ್ಟಿಯಿಂದ ಅದು ಎಲೆಕ್ಟ್ರಿಫಿಕೇಷನ್ ಮಾಡಿರ್ತಕ್ಕಂಥದ್ದು, ಡಬ್ಲಿಂಗ್ ಮಾಡಿರ್ತಕ್ಕಂಥದ್ದು, ಗೇಜ್ ಪರಿವರ್ತನೆ ಮಾಡಿರ್ತಕ್ಕಂಥದ್ದು, ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು. ಇವತ್ತು ಹುಬ್ಬಳ್ಳಿ ಧಾರವಾಡ ಕರ್ನಾಟಕದಲ್ಲಿ ದೊಡ್ಡ ರೈಲ್ವೆ ಸ್ಟೇಷನ್ ಆಗಿ ಪರಿವರ್ತನೆ ಮಾಡಿದೆ. ಇದಲ್ಲದೆ ತುಂಬ ಚೆನ್ನಾಗಿ ಅಪ್ಗ್ರೇಡ್ ಆಗಿರ್ತಕ್ಕಂಥ ಒಂದು ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿ ಧಾರವಾಡ ರೈಲ್ವೆ ಸ್ಟೇಷನ್. ನಾವು ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂತ ಕೇಳಿದ್ರೆ. ಒಂದು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಆದ ಜೊತೆಯಲ್ಲಿ 1,000 ಜನ ಅಲ್ಲಿ ಬದುಕ್ತಾರೆ. ಅದು ಟ್ಯಾಕ್ಸಿ ಆಗ್ಬೋದು, ಆಟೋ ಆಗ್ಬೋದು, ಸಣ್ಣ ಸಣ್ಣ ವ್ಯಾಪಾರ ಆಗ್ಬೋದು. ಇವತ್ತು ಡೈರಿ ಗಳನ್ನು ಅಂದರೆ ಹಾಲು, ಮಜ್ಜಿಗೆ, ಮೊಸರು ಮಾರುವಂಥ ಯೂನಿಟ್ಗಳನ್ನು ಕಿಯೋಸ್ಕ್ ಓಪನ್ ಮಾಡ್ತಕ್ಕಂಥ ಈ ರೀತಿ ಅಡಿಷನಲ್ ಆಗಿ ಉದ್ಯೋಗಗಳು ಪ್ರಾರಂಭ ಆಗುತ್ತೆ. ಈ ರೀತಿ ರೈಲ್ವೆ ತಮ್ಮದೇ ಆದಂಥ ಟ್ರೈನ್ಗಳನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ 56 ವಂದೇ ಭಾರತ ಟ್ರೈನ್ ಓಡ್ತದೆ. 56 ಟ್ರೈನ್ ಈ ದೇಶದಲ್ಲಿ ಓಡ್ತಾ ಇರೋದು ಒಂದೇ ಭಾರತ ಟ್ರೈನ್. ಅದರಲ್ಲಿ 10 ಟ್ರೈನು ಕರ್ನಾಟಕದಲ್ಲೇ ಓಡ್ತಾ ಇದೆ. ಒಂದೇ ಭಾರತ ಟ್ರೈನ್ 10 ಟ್ರೈನ್ ಕರ್ನಾಟಕದಲ್ಲೇ ಓಡ್ತಾ ಇರ್ತಕ್ಕಂಥದ್ದು. ಇದೊಂದು ನಮಗೆ ಭಾಳ ದೊಡ್ಡ ಗಿಫ್ಟು ಅನ್ನತಕ್ಕಂಥದ್ದು ಹೇಳೋದೇ ತಪ್ಪಾಗಲಾರ್ದು. ಮತ್ತು ರೈಲ್ವೆ ಸ್ಟೇಷನ್ಗಳು ಅಪ್ಗ್ರೇಡ್ ಮಾಡಿರ್ತಕ್ಕಂಥ ಅಮೃತ ಭಾರತ ಯೋಜನೆ ಅಡಿ ಆ ಸ್ಕೀಮಲ್ಲಿ ರೈಲ್ವೆ ಸ್ಟೇಷನ್ಗಳನ್ನು ಅಪ್ಗ್ರೇಡನ್ನು ಮಾಡಿರ್ತಕ್ಕಂಥದ್ದು. ಇದಲ್ಲದೆ ರೈಲ್ವೆಗೆ ಸಂಪೂರ್ಣ ರೈಲ್ವೆ ಅಭಿವೃದ್ಧಿ 7,559 ಕೋಟಿ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಮಾಡಿರ್ತಾರೆ. 7,559 ಕೋಟಿ. ಜೊತೆಯಲ್ಲಿ ತಮಗೆಲ್ಲ ಗೊತ್ತಿರ್ಬೋದು 2014 ಅಕ್ಟೋಬರ್ 2ನೇ ತಾರೀಕು 2014 ಅಕ್ಟೋಬರ್ 2 ದೇಶದಲ್ಲಿ ಸ್ವಚ್ಛ ಭಾರತ್ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಯಾವುದೋ ಒಂದು ರಾಜ್ಯದಲ್ಲಿ ನಾವು ಓದಿದ್ವಿ. ಮಹಿಳೆಯರು ರಾತ್ರಿ ಹೊತ್ತು ಬಹಿರ್ದೆಸೆಗೆ ಹೋಗಿ ಮನೆಗಳಲ್ಲಿ ಬಾತ್ರೂಮ್ ಇಲ್ಲ, ಅವು ಕಳೆದು 12,000 ಜನ ಸತ್ತಿದ್ದು ನಮ್ಮ ಪತ್ರಿಕೆಯಲ್ಲಿ ಹೋಗ್ತೀವಿ. ಮೋದಿಯವರು ಡಿಸೈಡ್ ಮಾಡೋದು ಪ್ರತಿ ಹಳ್ಳಿಗೂ ಸಹ ಮನೆಗೆ ಟಾಯ್ಲೆಟನ್ನು ಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕು ಅಂತೇಳಿ ದೇಶಾದ್ಯಂತ ಸುಮಾರು 12 ಕೋಟಿ ಟಾಯ್ಲೆಟ್ಗಳನ್ನು ಕನ್ಸ್ಟ್ರಕ್ಷನನ್ನು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕದಲ್ಲೂ ಹೈಯೆಸ್ಟು ಟಾಯ್ಲೆಟ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮಂಡ್ಯದಲ್ಲಿ ನಾನೊಂದ್ಸಲ ನಮ್ಮೂರು ಮಂಡ್ಯ ಹೋಗಿ ಟಾಯ್ಲೆಟ್ ಕಟ್ಟಿದ್ದಾರೆ. ಆದರೆ ಟಾಯ್ಲೆಟಿಗೆ ನೀರಿರಲಿಲ್ಲ, ಉಪಯೋಗಿಸಿರಲಿಲ್ಲ. ಗುದ್ಲಿ, ಚೆಂಕೆ, ಪಿಕಾಸಿ ತುಂಬಿದ್ರು. ನಾನು ಕೇಳಿದೆ ಯಾಕೆಲ್ಲ ಹಿಂಗೆ ತುಂಬಿದ್ದೀರ? ಹಣ ಕಟ್ಟವ್ರ ಹಣ ತೊಳ್ಕೊಳ್ಳೋಕೆ ನೀರಿಲ್ಲ, ನಾವೇನು ಮಾಡೋಣ ಅಂತ. ಅದೇ ನರೇಂದ್ರ ಮೋದಿಯವರು ಮತ್ತೆ ಈ ದೇಶದಲ್ಲಿ ನಮ್ಮ ದೇಶದ ಮಹಿಳೆಯರು ಎಲ್ಲ ಒಂದು ಕಡೆ ಕಿಲೋಮೀಟರ್ ಗಟ್ಟಲೆ ಬೆಂಕಿ ಎತ್ಕೊಂಡೋಗಿ ನೀರು ತರಬಾರ್ದು ಅಂತೇಳಿ ಪ್ರತಿಯೊಂದು ಮನೆಗೂ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತೇಳಿ ಹರ್ ಘರ್ ಜಲ್ ಯೋಜನೆ ಸ್ಕೀಮನ್ನು ಜಾರಿಗೆ ತೆಗೆದುಕೊಂಡು ಮನೆಗೆ ಗಂಗಾ ಯೋಜನೆ ಜಾರಿಗೆ ತೆಗೆದುಕೊಂಡು ಇವತ್ತು ಕರ್ನಾಟಕಕ್ಕೆ 25,000 ಕೋಟಿ ಹಣವನ್ನು ಶುದ್ಧ ಕುಡಿಯುವ ನೀರು ಯೋಜನೆಗೋಸ್ಕರ JJM ಸ್ಕೀಮಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಹೇಳ್ತಾರಲ್ಲ, ನಾವು 100 ರೂಪಾಯಿ ಕೊಡ್ತೀವಿ, ಬರೀ 13 ರೂಪಾಯಿ ಕೊಡ್ತಾರೆ ಅಂತಾರೆ. 25,000 ಕೋಟಿ, 7,500 ಕೋಟಿ ರಸ್ತೆ ಅಭಿವೃದ್ಧಿ ಕೊಟ್ಟಿರ್ತಕ್ಕಂಥದ್ದು ದುಡ್ಡುಗಳು, ಇನ್ಫ್ರಾಸ್ಟ್ರಕ್ಚರು. ಬೆಂಗಳೂರಲ್ಲಿ ಸಬರ್ಬನ್ ಟ್ರೈನ್ಗೆ 16,000 ಕೋಟಿ, ಏರ್ಪೋರ್ಟ್ ಸೆಕೆಂಡ್ ಟರ್ಮಿನಲ್ ಇಡೀ ವರ್ಲ್ಡಲ್ಲಿ ನಂಬರ್ 1 ಟರ್ಮಿನಲ್ ನಮ್ಮದು ಏನಿದೆ ಏರ್ಪೋರ್ಟ್ ಟರ್ಮಿನಲ್ 2 ಇಡೀ ವರ್ಲ್ಡಲ್ಲಿ ನಂಬರ್ 1 ಏರ್ಪೋರ್ಟ್ ಆಗಿರ್ತಕ್ಕಂಥ. ಇಷ್ಟು ಮಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಟರ್ಮಿನಲ್ 2 ಏರ್ಪೋರ್ಟ್ ಉದ್ಘಾಟನೆ ಆಗಿದೆ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂದು ಕೇಂದ್ರ ಸರ್ಕಾರದ ಯೋಜನೆಗಳು ಡೆವಲಪ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದುಡ್ಡು ಹಾಕಿದ್ರೆ ವಾಪಸ್ಸು ದುಡ್ಡು ಬರುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಉದ್ಯೋಗ ಕ್ರಿಯೇಟ್ ಆಗುತ್ತೆ. ಇದು ಸಿದ್ದರಾಮಯ್ಯನವರು ಈ ಕಾನ್ಸೆಪ್ಟಲ್ಲಿ ಈ ರೀತಿ ಸ್ಮಾರ್ಟ್ ಸಿಟಿಗಳಲ್ಲಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಯೋಜನೆಗಳು ಬಂದಿದೆ. ದುರ್ದೈವ ಆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರ ಆಗಿ ನಮ್ಮ ಭೈರತಿ ಬಸವರಾಜ ಇದನ್ನೆಲ್ಲ ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿದರು. ಕೊಡುವಂಥ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಫೇಲ್ಯೂರ್ ಹೊರತು ನಮ್ದು. ಇದಲ್ಲದೆ ಕಿಸಾನ್ ಸಮ್ಮಾನ್ ಯೋಜನೆ ಆಗಲೇ ಹೇಳಿದ್ರು. ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ 58 ಲಕ್ಷ ಜನ ರೈತರಿಗೆ 58 ಲಕ್ಷ ಜನ ರೈತರಿಗೆ ನೇರವಾಗಿ DBT ಸ್ಕೀಮಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮಲ್ಲಿ ಅವ್ರ ಅಕೌಂಟ್ಗೆ ಹೋಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಒಂದರಲ್ಲೇ 13,669 ಕೋಟಿ ಕರ್ನಾಟಕದ 58 ಲಕ್ಷ ರೈತರ ಅಕೌಂಟಿಗೆ ನೇರವಾಗಿ ಹೋಗಿರ್ತಕ್ಕಂಥದ್ದು. ನರೇಂದ್ರ ಮೋದಿಯವರು ಎಲ್ಲರೂ ನಾನು ಗ್ಯಾರಂಟಿ ಕೊಟ್ಟೆ, ನಾನು ಗ್ಯಾರಂಟಿ ಕೊಟ್ಟೆ, ನಾನು ಗ್ಯಾರಂಟಿ ಅಂತ ಎಲ್ಲೂ ಹೇಳ್ಕೊಂಬಂದಿರೋ 2018 ಡಿಸೆಂಬರಲ್ಲಿ ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಆಗಿರೋದು. 58 ಲಕ್ಷ ಜನ ರೈತರಿಗೆ ಈ ರಾಜ್ಯದಲ್ಲಿ ಉಪಯೋಗ ಆಗಿರ್ತಕ್ಕಂಥದ್ದು 13,669 ಕೋಟಿ ದುಡ್ಡು ರೈತರ ಅಕೌಂಟಿಗೆ ಬಂದಿರೋದು. ಸಿದ್ದರಾಮಯ್ಯನವರೇ ನೀವು ಹೇಳ್ತಿರಲ್ಲ 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಬರೋದು ಅಂತ, 13,669 ಕೋಟಿ ಈ ರಾಜ್ಯದ ರೈತರ ಅಕೌಂಟಿಗೆ ದುಡ್ಡು ಹೋಗಿರ್ತಕ್ಕಂಥದ್ದು. ಬೆಳೆ ವಿಮೆ
ಮೊನ್ನೆ ಕೃಷಿ ಸಚಿವರು ರಾಜ್ಯದಲ್ಲಿದ್ದಾರೆ ಚೆಲುವರಾಯಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇದು ಫಸಲ್ ಬಿಮಾ ಯೋಜನೆಯಲ್ಲಿ 1,800 ಕೋಟಿ ರೈತರ ಅಕೌಂಟಿಗೆ ನಾನು ನೇರವಾಗಿ ಅವ್ರ ಅಕೌಂಟ್ಗೆ ಹಾಕಿದ್ದೀವಿ. ಬೆಳೆ ವಿಮೆ ಯೋಜನೆಯಲ್ಲಿ 2,300 ಕೋಟಿ ನೇರವಾಗಿ ಅವ್ರಿಗೆ ಅಕೌಂಟ್ಗೆ ಹಾಕಿದ್ದೀವಿ ಅಂತೇಳಿ. ಈ ಬೆಳೆ ವಿಮಾ ಯೋಜನೆಗೂ ಫಸಲ್ ಬಿಮಾ ಯೋಜನೆಗೂ ರಾಜ್ಯ ಸರ್ಕಾರಕ್ಕೆ ಏನು ಸಂಬಂಧ ಇದೆ? ಚೆಲುವರಾಯಸ್ವಾಮಿ ಹೇಳ್ತಾರೆ, ನಾನು 2,300 ಕೋಟಿ 1,800 ಕೋಟಿ ರೈತರ ಅಕೌಂಟಿಗೆ ಹೇಳ್ತೇನೆ, ಅದು ಬೆಳೆ ಕ್ರಾಪ್ ಇನ್ಶೂರೆನ್ಸಲ್ಲಿ ಬಂದಿರತಕ್ಕಂಥ ದುಡ್ಡದು ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಫಸಲ್ ಬಿಮಾ ಯೋಜನೆಗೂ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಡಿಯೂರಪ್ಪನವ್ರು ಕೊಡ್ತಾ ಇದ್ದಂಥ 4,000 ರೂಪಾಯಿನ ಸ್ಟಾಪ್ ಮಾಡಿ ರೈತರಿಗೆ ದ್ರೋಹ ಮಾಡಿರ್ತಕ್ಕಂಥವ್ರು ನೀವು ರೈತರನ್ನ ಕಡೆಗಣಿಸಿರ್ತಕ್ಕಂಥ ಈ ಸರ್ಕಾರ. ಆದರೆ ನರೇಂದ್ರ ಮೋದಿಯವರು ಅವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ಒಂದೇ ಒಂದು ರೀತಿ ವ್ಯತ್ಯಾಸ ಆಗಿದೆ, ನೇರವಾಗಿ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥ. ಹೀಗೆ ಬಡವರ ಕಲ್ಯಾಣ ಅಭಿವೃದ್ಧಿಗೋಸ್ಕರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಇವತ್ತು 4.48 ಲಕ್ಷ ಮನೆಗಳ ನಿರ್ಮಾಣ ಮಾಡೋದಕ್ಕೆ ಕೇಂದ್ರದಿಂದ ಹಣ ಬಿಡುಗಡೆ ಆಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಲಕ್ಷಾಂತರ ಜನ ಬಡವರಿಗೆ, ಈ ದೇಶದ ಕೃಷಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು. ಈ ರೀತಿ ಸ್ವಾಭಿಮಾನದಿಂದ ರೈತ ಬದುಕಲಿಕ್ಕೆ, ಸ್ವಾಭಿಮಾನದಿಂದ ಮಹಿಳೆಯರು ಬದುಕಲಿಕ್ಕೆ ಮಹಿಳಾ ಸಬಲೀಕರಣ ಮಾಡಿರ್ತಕ್ಕಂಥದ್ದು. ಫಸ್ಟ್ ಟೈಮ್ ಪೈಲಟ್ಗೆ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ, ಲೇಡೀಸ್ಗೆ ಪೈಲಟ್ಗೆ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ. ಇದಲ್ಲದೆ ಮಿಲಿಟರಿದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ, ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಯೋಧರನ್ನ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥ, ಮಹಿಳೆಯರ ಸಬಲೀಕರಣ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಈ ರೀತಿ ಸರ್ವಾಂಗೀಣ ಅಭಿವೃದ್ಧಿಗೆ ನರೇಂದ್ರ ಮೋದಿಯವರು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕೇಂದ್ರ ಸರ್ಕಾರ ಯಾವುದೇ ಯೋಜನೆಯ ಮುಖೇನ ಹಣ ಬಿಡುಗಡೆ ಆದರೆ ನೇರವಾಗಿ ರೈತನ ಅಕೌಂಟ್ಗೆ, ಮಹಿಳೆಯರ ಅಕೌಂಟ್ಗೆ, ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಕೇಂದ್ರ ಸರ್ಕಾರದ ಯೋಜನೆಗಳು ನೇರವಾಗಿ ತಲುಪ್ತಾ ಇದೆ. ರಾಜ್ಯದಲ್ಲಿ 4.14 ಕೋಟಿ ಮುದ್ರಾ ಸಾಲ, ರಾಜ್ಯದಲ್ಲಿ ಮುದ್ರಾ ಸಾಲವನ್ನು ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ 4.4, ಸುಮಾರು 69% ಮಹಿಳೆಯರು ಇದರಲ್ಲಿ ಅನುಕೂಲತೆಯನ್ನು ಪಡೆದಿರ್ತಕ್ಕಂಥ. ಇದಲ್ಲದೆ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ರೀತಿ ಕೆಲಸ ಮಾಡಿದೆ ಅಂತ ರಾಜ್ಯ ಸರ್ಕಾರ ತಾಳೆ ಹಾಕಿ ನೋಡಬೇಕು. ಸಿದ್ದರಾಮಯ್ಯನವರ ಸರ್ಕಾರ ದುರ್ದೈವ, ರಾಜ್ಯದಲ್ಲಿ ಸರ್ಕಾರ ಇದೆ. ಯಾವುದೇ ಒಂದು ಚುನಾಯಿತ ಸರ್ಕಾರಕ್ಕೆ 5 ವರ್ಷಗಳ ಅವಧಿಯಲ್ಲಿ 4 ವರ್ಷ ಅವರಿಗೆ ಒಂದು ಡೆವಲಪ್ಮೆಂಟ್ಗೆ ಮತ್ತು ಅಭಿವೃದ್ಧಿಗೆ ಸಮಯ ಇರ್ತದೆ. ಸಹಜವಾಗಿ 5 ವರ್ಷ ಆದಮೇಲೆ ಆಡಳಿತ ವಿರೋಧಿ ಅಲೆ ಪ್ರಾರಂಭ ಆಗ್ತದೆ. 5 ವರ್ಷ ಹತ್ತತ್ರ ಬರ್ತಿದ್ದಾಗ ಆಡಳಿತ ವಿರೋಧಿ ಅಲೆ ಪ್ರಾರಂಭ ಆಗ್ತದೆ. ನಿಮಗೆಲ್ಲ ಗೊತ್ತಿರಬೇಕು, ಪತ್ರಕರ್ತರು ನೀವು ಚೆನ್ನಾಗಿ ನಿಮ್ಮ ಮನಸ್ಸಲ್ಲಿ ಇದೆ ಅಂತ ನಾನು ತಿಳ್ತೀನಿ. ಇನ್ನೂ 100 ಡೇಸ್ ಮುಗ್ದೇ ಇರಲಿಲ್ಲ, 100 ದಿನ ಕಂಪ್ಲೀಟ್ ಆಗಿಲ್ಲ. ಬಸವರಾಜ ರಾಯರೆಡ್ಡಿ ಇವತ್ತಿನ ಫೈನಾನ್ಷಿಯಲ್ ಅಡ್ವೈಸರ್ ಮತ್ತು ಈಗಾಗಲೇ ವಸತಿ ಯೋಜನೆಯಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರ್ತಕ್ಕಂಥ BR ಪಾಟೀಲ್, ಇವರಿಬ್ಬರು ಪತ್ರವನ್ನು ಬರೀತಾರೆ ಮುಖ್ಯಮಂತ್ರಿಗಳಿಗೆ. ಏನಂತ ಬರೀತಾರೆ? ನಿಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರು, ನಿಮ್ಮ ಸರ್ಕಾರದಲ್ಲಿ ಶಾಸಕರ ಮಾತಿಗೆ ಮಂತ್ರಿಗಳು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ, ವ್ಯಾಪಕ ಭ್ರಷ್ಟಾಚಾರ ಆಗ್ತಾಯಿದೆ, ಅಭಿವೃದ್ಧಿ ಹಣ ಬಿಡುಗಡೆ ಆಗ್ತಾ ಇಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗೆ ಹೋಗ್ತಾ ಇದೆ ಅಂತ ಹೇಳಿ ಇವರಿಬ್ಬರು ಪತ್ರ 20 ಜನ ಶಾಸಕರ ಸಹಿಯೊಂದಿಗೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಪತ್ರವನ್ನು ಬರೆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನು ಮಾಡಿದ್ರು? ಬಸವರಾಜ ರಾಯರೆಡ್ಡಿನ ಕರ್ಕೊಂಬಂದು ಮೂವಿಗೆ ತುಪ್ಪ ಸವರಿ ಅವನ್ನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ, ಮುಖ್ಯಮಂತ್ರಿಗಳ ಹಣಕಾಸು ಆರ್ಥಿಕ ಸಲಹೆಗಾರರಾಗಿ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು ಮಡಿಕೊಂಡು, BR ಪಾಟೀಲ್ಗೆ ಯೋಜನಾ ಸಮಿತಿ ಉಪಾಧ್ಯಕ್ಷರಾಗಿ ನೇಮಕ ಮಾಡ್ಕೊಂಡು. ಆದರೂ BR ಪಾಟೀಲ್ಗೆ ತಡೆಯೋಕ್ಕಾಗಲಿಲ್ಲ, ಗಟ್ಟೆ ಹೊಡೆದಿದೆ. ಮತ್ತು ಇವತ್ತು ವಸತಿ ಯೋಜನೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಅಂತೇಳಿ ವಸತಿ ಯೋಜನೆಯ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಜೊತೆ ಫೋನ್ ಮುಖೇನ ಮಾತಾಡಿರ್ತಕ್ಕಂಥದ್ದು ನೀವೆಲ್ಲ ಪತ್ರಿಕೆಗಳಲ್ಲಿ, ಮಾಹಿತಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರ ಆಗಿರ್ತಕ್ಕಂಥ ತಾವೆಲ್ಲ ನೋಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕಿದೆ ಅಂತ ಕೇಳಿದ್ರೆ ವ್ಯಾಪಕ ಭ್ರಷ್ಟಾಚಾರ, ನೇರವಾಗಿ ಸಿದ್ದರಾಮಯ್ಯವ್ರ ಮೇಲೆ ಈ ರಾಜ್ಯದಲ್ಲಿ ಅಲಿಗೇಷನ್, ಮಂತ್ರಿಗಳ ಮೇಲೆ ಅಲಿಗೇಷನ್, BR ಪಾಟೀಲ್ ಅಲಿಗೇಷನ್ಸ್ ಮಾಡ್ತಾರೆ. ಮೊನ್ನೆ ಕೃಷ್ಣ ಬೈರೇಗೌಡರು ಈ ವಿಡಿಯೋ ಸರ್ಕ್ಯುಲರ್ ಆಗಿ ಲಕ್ಷಾಂತರ ಜನ ನೋಡಿದ್ರು. ಏನಪ್ಪ 7 ವರ್ಷ ಆದರೂ ನೀವು ಬಂದು ಅವ್ರಿಗೆ ತಂಪು ಕೊಡಲಿಕ್ಕೆ ನಿನಗೇನು ಕಷ್ಟ ಅಂತ ತಹಸೀಲ್ದಾರ್ ಕೇಳಿ, ನಿನಗೇನಾರು ಬಂದು ಪೂಜೆ ಮಾಡಬೇಕಾ, ಕೊಡಬೇಕಾ, ಕೊಟ್ಟ ಮೇಲೆ ನಾನು ನಿನ್ನ ಕೆಲಸ ಮಾಡೋದು ಅಂತ
ಒಬ್ಬ ದಯನೀಯ ಪರಿಸ್ಥಿತಿನಲ್ಲಿ ಈ ರಾಜ್ಯದ ಕಂದಾಯ ಸಚಿವರು ತಹಸೀಲ್ದಾರ್ ಹತ್ರ ಬೇಡಿಕೆಯನ್ನು ಇಡ್ತಾರೆ. ಅವ್ರ ಅರ್ಜಿ ಕೊಟ್ಟು ಎಷ್ಟು ದಿನ ಆಗಿದೆ, ನಿಮಗೊಂದು ತಮ್ಮ ಇಂಪ್ರೆಷನ್ ಕೊಡ್ಲಿಕ್ಕೆ ಇದು ಎಷ್ಟು ದಿನ ಸಮಯ ಬೇಕು ಅಂತೇಳಿ ದಯನೀಯ ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಕಂದಾಯ ಸಚಿವರೇ ಬಂದು ಈ ರೀತಿ ದಯನೀಯ ಪರಿಸ್ಥಿತಿನಲ್ಲಿ ಆಡಳಿತ ಅಧಿಕಾರಿಗಳನ್ನು ಕೇಳ್ಕೊಂಡ್ರೆ ಈ ಸರ್ಕಾರ ಯಾವ ಮಟ್ಟಕ್ಕಿದೆ ಅನ್ನತಕ್ಕಂಥದ್ದು ನೀವು ಯೋಚನೆ ಮಾಡಬೇಕು. ಮೂಢ ಹಗರಣ ಇದೆ, ವಾಲ್ಮೀಕಿ ನಿಗಮದ ಹಗರಣ ಇದೆ. ಗುತ್ತಿಗೆದಾರರು ಹೇಳ್ತಾರೆ 60% ರೀ ನಾವು ಎಲ್ಲಿಂದ ತಂದುಕೊಡೋಣ ಅಂತ ಕೇಳ್ತಾರೆ. ಒಂದ್ಸಲ ಉಮಾಪತಿ ಅನ್ನತಕ್ಕಂಥ ಒಬ್ಬ ಗುತ್ತಿಗೆದಾರ ಹೇಳ್ದ, ಡಿ ಕೆ ಶಿವಕುಮಾರ್ ಕೇಳ್ದ, ಡಿ ಕೆ ಶಿವಕುಮಾರ್ ಅವರೇ ನೀನು ನನ್ನ ಹತ್ರ ಕಮಿಷನ್ ಕೇಳಿದ್ದೀರಾ, ನೀವು ಹೇಳಿ ಇಲ್ಲ ಅಂತ ನೀವು ಹೇಳಿ, ನಿಮ್ಮ ಮನೆ ದೇವರು ಕೆಂಕರಮ್ಮನ ಮೇಲೆ ಆಣೆ ಮಾಡಿ ಹೇಳಿ ನೀವು ನನ್ನ ಹತ್ರ ಕಮಿಷನ್ ಕೇಳಲಿಲ್ವ ಅಂತ ಹೇಳಿ. ಇವತ್ತು ಅದೇ ಗುತ್ತಿಗೆದಾರ ಅನುಮಾನಾಸ್ಪದವಾಗಿ ಸತ್ತ. ಅವನ ಮನೆಯಲ್ಲಿ ಮಂಚದ ಕೆಳಗಡೆ ಕೋಟ್ಯಾಂತರ ರೂಪಾಯಿ ದುಡ್ಡಿತ್ತು, ಯಾರು ಕೊಡೋಕ್ಕೋ ಯಾವ ಮಂತ್ರಿ ಕೊಡೋಕೆ ದುಡ್ಡಿತ್ತು ಗೊತ್ತಾಯಿಲ್ಲ. ಈ ರೀತಿ ಎಲ್ಲ ರಂಗದಲ್ಲೂ ವ್ಯಾಪಕ ಭ್ರಷ್ಟಾಚಾರ. ಸರ್ಕಾರ ನಡೆಸೋ ರೀತಿ ನೀತಿನೇ ಅಲ್ಲವೇ ಅಲ್ಲ. ಈ ಸರ್ಕಾರ ಪ್ರತಿಯೊಂದು ರೀತಿ, ಒಂದು ಕಡೆ ಸಾವು, ರೈತ ಆತ್ಮಹತ್ಯೆ, ಇನ್ನೊಂದು ಕಡೆ ಕೊಲೆ, ದಿನ ಬೆಳಿಗ್ಗೆ ಪತ್ರಿಕೆ ತೆಗೆದ್ರೆ ಬರೀ ಕ್ರೈಮ್ ನ್ಯೂಸೇ ಜಾಸ್ತಿ ಆಗಿದೆ ಹೊರತು ಅಭಿವೃದ್ಧಿಯ ನ್ಯೂಸನ್ನು ನಾವು ನೋಡ್ಲಿಕ್ಕಾಗ. ಅಭಿವೃದ್ಧಿ ಅನ್ನತಕ್ಕಂಥ ಈ ಸರ್ಕಾರದಲ್ಲಿ ಕಾಣ್ತಾನಿಲ್ಲ, ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇಲ್ಲ. ಇದು ವ್ಯಾಪಕ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಸರ್ಕಾರ. ಸಿದ್ದರಾಮಯ್ಯನವರು ದಯಮಾಡಿ BJP ಆಡಳಿತ ಇರತಕ್ಕಂಥ ಸರ್ಕಾರಗಳನ್ನು ಹೋಗಿ ನೀವು ನೋಡ್ಕೊಂಬನ್ನಿ. ಮಧ್ಯಪ್ರದೇಶದಲ್ಲಿ BJP ಸರ್ಕಾರ ಇದೆ, ರಾಜಸ್ಥಾನದಲ್ಲಿ BJP ಸರ್ಕಾರ ಇದೆ, ಗುಜರಾತಲ್ಲಿ BJP ಸರ್ಕಾರ ಇದೆ, ಉತ್ತರ ಪ್ರದೇಶದಲ್ಲಿ BJP ಸರ್ಕಾರ ಇದೆ. ಮುಂಚೆ ಯಾವುದನ್ನ ಒಂದು ದುರಂತ ನಡೆದರೆ, ಭ್ರಷ್ಟಾಚಾರ ನಡೆದರೆ, ಇದೇನ್ರಿ ಇದು ಬಿಹಾರನ ಇದೆ ಸರ್, ಇದು ಕರ್ನಾಟಕನ ಅಂತ ನಾವು ಉದಾಹರಣೆ ಕೊಡ್ತಾ ಇದ್ದೀವಿ. ಬಿಹಾರ ಇವತ್ತು ವೆಸ್ಟ್ ಬೆಂಗಾಲ್ ವರ್ಸ್ಟ್ ಕಂಡೀಷನ್ ಇರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಯಾವ ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ ಇವತ್ತು ಕರ್ನಾಟಕ ಇದೆ. ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಹೆಂಗಿದೆಯೋ ಕರ್ನಾಟಕದಲ್ಲೂ ಎರಡನೇ ವೆಸ್ಟ್ ಬೆಂಗಾಲ್ ಆಗಿ ಹೋಗ್ತದೆ. ಕೊಲೆ, ಸುಲಿಗೆ, ದೌರ್ಜನ್ಯ, ದಬ್ಬಾಳಿಕೆ, ದಿನ ಬೆಳಿಗ್ಗೆ ಇದ್ರೆ ಅತ್ಯಾಚಾರ ಸುದ್ದಿಗಳು, ಕೊಲೆ ಸುದ್ದಿಗಳು, ದ್ವೇಷ ರಾಜಕಾರಣ ನಡೀತಾ ಇದೆ. ಇದು ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರ್ತಕ್ಕಂಥ ಸರ್ಕಾರ. ವರ್ಷದಿಂದ ಬುಡಕಟ್ಟುಗಳ ನಡುವೆ ಘರ್ಷಣೆ ನಡೀತಾ ಇದೆ, ಕೊಲೆ ಸುಲಿಗೆ ಆಗ್ತಾ ಇದೆ. ಪ್ರಧಾನಮಂತ್ರಿಗಳು ಅಲ್ಲಿಗೆ ಯಾಕೆ ಹೋಗಲಿಲ್ಲ ಸರ್? ಒಂದು ತಮಗೆಲ್ಲ ಗೊತ್ತಿರ್ಬೋದು, ಯಾವುದೇ ಒಂದು ಅನಾಹುತಗಳು ನಡೆದಾಗ, ಅನ್ಟುವರ್ಡ್ ಇನ್ಸಿಡೆಂಟ್ ನಡೆದಾಗ ಕೆಲವೊಂದು ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಲಿ ರಾಷ್ಟ್ರಪತಿಗಳಾಗಲಿ ಭೇಟಿ ಮಾಡಬೇಕು, ಮಾಡಬಾರ್ದು ಅನ್ನುವಂಥದ್ದು ಇದು. ಆದರೆ ಅಲ್ಲಿನ ತಿಳಿ ವಾತಾವರಣಕ್ಕೆ ಇನ್ನೂ ಬಂದಿಲ್ಲ. ಅಲ್ಲಿ ಇವತ್ತಿಗೂ ಒಂದು ಎಲ್ಲವೂ ಒಂದು ತಿಳಿ ವಾತಾವರಣದ ಹಂತದಲ್ಲಿತ್ತು. ಮೊನ್ನೆ ಅದಕ್ಕೆ ಸಂಬಂಧಪಟ್ಟಂಥ ಘಟನೆಗೆ ಕಾರಣೀಭೂತರಾದಂಥವ್ರು ಅರೆಸ್ಟ್ ಮಾಡಿದ ತಕ್ಷಣ CBIನವರು ಮತ್ತೆ ಗಲಾಟೆ ಮುಗಿಲಿತ್ತು. ಏನಾಗುತ್ತೆ, ಇಲ್ಲ ಒಂದು ರೀತಿ ಬೇರೆ ಬೇರೆ ರೀತಿಯಲ್ಲಿ ಲಾಬಿಗಳಲ್ಲಿ ಇಂಡೈರೆಕ್ಟಾಗಿ ಕೆಲಸ ಮಾಡಿ ದೇಶದ ವಿರುದ್ಧವಾಗಿ ಆಂತರಿಕ ಭದ್ರತೆಗೆ ಧಕ್ಕೆ ತರೋ ರೀತಿಯಲ್ಲಿ ಅಲ್ಲಿ ಕೆಲಸಗಳು ನಡೀತಿದೆ. ಅದನ್ನು ತಹಬದಿಗೆ ತರಬೇಕು. ಆಮೇಲೆ ಅದಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆದಮೇಲೆ ಪ್ರಧಾನಮಂತ್ರಿಗಳು ಹೋಗಬೇಕು ಅನ್ನತಕ್ಕಂಥದ್ದು ದೃಷ್ಟಿ ಇದೆ ಹೊರತು ಯಾವುದೇ ಕಾರಣಕ್ಕೆ ಅಲ್ಲಿ ಹೋಗಬಾರ್ದು ಅನ್ನತಕ್ಕಂಥ ಜಗತ್ತಿನ ಮೂಲೆ ಮೂಲೆಗೂ ಓಡಿ ಬರ್ತಾರೆ. ಮಣಿಪುರಕ್ಕೆ ಹೋಗಬಾರ್ದು ಅನ್ನತಕ್ಕಂಥದ್ದು. ಆದರೆ ಅಲ್ಲಿ ಕೆಲವೊಂದು ಆಂತರಿಕ ಸಮಸ್ಯೆಗಳು ಇವತ್ತಿದ್ದಂಥ ವಾತಾವರಣ ನಾಳೆ ಇಲ್ಲ, ಮುಗಿಲೇ ಹೇಳ್ತೇನೆ. ಅದೊಂದು ತಹಬದಿಗೆ ಬಂದ ಮೇಲೆ ಹೋಗ್ತದೆ. ಇವತ್ತು ನಕ್ಸಲ್, ಜಾರ್ಖಂಡಲ್ಲಿ ನಕ್ಸಲ್ ಸಮಸ್ಯೆ ಎಷ್ಟಿತ್ತು, ಮೊನ್ನೆ 27 ಜನ ಹೊಡೆದಾಕಿದ್ದಾರೆ, ಎನ್ಕೌಂಟರ್ ಮಾಡಿ ಹೊಡೆದಾಕಿದ್ದಾರೆ. ನಕ್ಸಲ್ ಇವತ್ತು ದೇಶದಲ್ಲಿ ಟೋಟಲಿ ಎರಡಿಕೇಶನ್ ಮಾಡ್ತಾರೆ. ಮಣಿಪುರದಲ್ಲೂ ಅದೇ ರೀತಿ ಅಲ್ಲೊಂದು ಇಂಡೈರೆಕ್ಟಾಗಿ ಕೆಲವೊಂದು ಗುಂಪುಗಳು ದೇಶದ ವಿರುದ್ಧವಾಗಿ ನಿಂತಿದೆ. ಅದನ್ನು ತಹಬದಿಗೆ ಬಂದಮೇಲೆ ಖಂಡಿತ ಹೋಗ್ತದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ನಿಲುವು ಅಥವಾ ಭಾರತದ ನಿಲುವು ಪಕ್ಷದ ವತಿಯಿಂದ ಏನು ಹೇಳ್ತೀವಿ? ನೋಡಿ, ಮನೆ ಪಾಕಿಸ್ತಾನಕ್ಕೂ ನಮಗೂ ಒಂದು ಯುದ್ಧ ಅಲ್ಲ, ಯುದ್ಧದ ರೀತಿಯಲ್ಲಿ ನಾವು ಏನು ಉತ್ತರ ಕೊಡಬೇಕು ಕೊಟ್ಟಂಥ ಸಂದರ್ಭದಲ್ಲಿ ಟರ್ಕಿ ಒಂದು ಬಿಟ್ಟರೆ ಪಾಕಿಸ್ತಾನದ ಪರವಾಗಿ ಇನ್ನು ಯಾವುದೇ ದೇಶಗಳು ಯಾವುದೇ ದೇಶದ ಪರ ಆಗಲಿ ಯಾವುದೇ ದೇಶದ ವಿರುದ್ಧವಾಗಿ ತಮ್ಮ ನಿಲುವುಗಳನ್ನು ಪ್ರಕಟಿಸ್ತಿದೆ. ಯುದ್ಧ ಆಗುವಂಥ ಸಂದರ್ಭದಲ್ಲಿ ಯಾವುದೋ ಅಷ್ಟೇ ವೆಯ್ಟ್ ಆ್ಯಂಡ್ ವಾಚ್ ಅಂತ ಇರುತ್ತೆ. ಕಾದಿ ನೋಡಿ ನಮ್ಮ ನಿಲುವುಗಳನ್ನು ಹೇಳಬೇಕು ಹೊರತು ಒಂದೇ ಸಲ ನಮ್ಮ ನಿಲುವು ಇಸ್ರೇಲ್ ಪರ ಅಥವಾ ನಮ್ಮ ನಿಲುವು ಇರಾಕ್ ವಿರುದ್ಧ ಅಂತ ನಾವು ಹೇಳಲಿಕ್ಕಲ್ಲ. ವೆಯ್ಟ್ ಆ್ಯಂಡ್ ವಾಚ್ ನೋಡಿ ಆಮೇಲೆ ತಿನ್ನೋದು.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.